ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊರಗಜ್ಜ ದೈವ ಇದ್ದಾರಲ್ವ, ಅವರಿಗೆ ಯಾವ ಹರಕೆ ಇಷ್ಟ ಆಗುತ್ತೆ ನಾವು ಸಲ್ಲಿಸಿದರೆ ಮತ್ತು ಅದು ಏನೆಲ್ಲ ಹರಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಅಂದರೆ ಶಶಿಕಲಾ ಅವರು ಈ ಪ್ರಶ್ನೆಯನ್ನು ಕೇಳಿದರು, ಹರಕೆ ಬಗ್ಗೆ, ಕೊರಗಜ್ಜನಿಗೆ ಕೊಡುವಂಥ ಹರಕೆ ಬಗ್ಗೆ ತಿಳಿಸಿ ಅಂತ. ಖಂಡಿತವಾಗೂ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೆ, ನೀವು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸರಿಯಲ್ಲ ಬೆಲ್ಲೈಕಾನ್ ಇದ್ದಾಗ ಕ್ಲಿಕ್ ಮಾಡಿದ ಅಂತ ಬರುತ್ತೆ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಮಾತ್ರ ಕರೆಕ್ಟಾಗಿ, ಏನು ನೀವು ಪ್ರೆಸೆಂಟ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅದನ್ನು ಕರೆಕ್ಟಾಗಿ ಬರೆದುಕೊಳ್ಳಿಸಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ಸಮಸ್ಯೆಯನ್ನು ಬರೆದು ಕಳಿಸುವಾಗ ಏನು ಸಮಸ್ಯೆ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ, ಕೊರಗಜ್ಜು ದೈವದ ಆಶೀರ್ವಾದನೂ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು. ತುಳುನಾಡಿನ ಕಾರ್ಣಿಕ ದೈವದಲ್ಲಿ ಕೊರಗಜ್ಜ ಕೂಡ ಒಬ್ಬರು. ಶಿವದೇವರ ಒಂದು ಅಂಶನೇ ಕೊರಗಜ್ಜ ದೈವ. ಅಜ್ಜ ಅಂತ ಹೇಳುವಾಗ, ಎಲ್ಲಿ ನೀವು ಕೂತು ಕೂಡ ಅಜ್ಜ ಅಂತ ಹೇಳುವಾಗ ನಿಮ್ಮ ಸಮಸ್ಯೆಯನ್ನು ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗ್ಲೂ ಅಜ್ಜ ಆ ಸಮಸ್ಯೆಯನ್ನು ದೂರ ಮಾಡುವಂಥದ್ದು. ಕಲಿಯುಗದ ಒಬ್ಬ ಏನು ನಮ್ಮ ಒಂದು ಕಾರಣಿಕ, ನಮಗೆ ಉಳಿದು ಬಂದಂಥ ಒಬ್ಬ ಕಾರಣಿಕ ದೈವ ಅಂತಲೇ ಹೇಳ್ಬೋದು ನಮ್ಮ ಅಜ್ಜನನ್ನು. ಹಾಗೆಯೇ ಅಜ್ಜನ ಆದಿಸ್ಥಳ ಇರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ನಾನಾ ಕಡೆಗಳಿಂದ ಅಲ್ಲಿ ಬರುವಂಥದ್ದು ಕುತ್ತಾರಿನಲ್ಲಿ, ಅಂದರೆ ಮಂಗಳೂರಿನಲ್ಲಿ, ಅದು ಅವರ ಆದಿಸ್ಥಳ. ನೀವು ಹರಕೆ ಕೊಡುವುದಾದರೆ, ಅಂದರೆ ನೀವು ಎಲ್ಲೇ ಕೂತು ನೀವು ಸಮಸ್ಯೆಯನ್ನು ಹೇಳಿ ಅದೆಲ್ಲ ಕರೆಕ್ಟಾಗಿ ಆದ ನಂತರ, ನಿಮ್ಮ ಸಮಸ್ಯೆ ದೂರ ಆದ ನಂತರ ಅಲ್ಲಿ ಬಂದು ಹರಕೆಯನ್ನು ಕೊಡ್ಬೋದು. ನಾನಾ ಭಾಗಗಳಲ್ಲಿ ಮಂಗಳೂರಿನಲ್ಲಿ ಕೊರಗಜ್ಜನನ್ನು ನಂಬುವಂಥದ್ದು. ಇನ್ನೊಂದು ಏನು ಅಂದರೆ, ಅಲ್ಲಿ ಹರಕೆ ಸಿಗುವಂಥದ್ದು ಅವರಿಗೆ ಇಷ್ಟವಾದಂಥದ್ದು ಅಜ್ಜನಿಗೆ ಬೀಡ, ಚಕ್ಕುಲಿ, ಮದ್ಯ. ಬೀಡ ಅಂದರೆ ಎಲೆ ಅಡಿಕೆ, ಚಕ್ಕುಲಿ, ಮದ್ಯ ಮತ್ತು ಅಗೇಲು ಸೇವೆ ಮತ್ತು ಕೋಲ. ಇದನ್ನು ತುಂಬ ಇಷ್ಟಪಡುವಂಥದ್ದು ಅಜ್ಜನ ಹರಕೆಗಳಿಗೆ ಸಂಬಂಧಪಟ್ಟಾಗೆ ಹೇಳುವುದಾದರೆ. ಅಗೇಲು ಸೇವೆ ಅಂದರೆ ಅದರಲ್ಲಿ ಅವರಿಗೆ ಇಷ್ಟವಾದಂಥದ್ದು ಮೀನು ಪದಾರ್ಥ ಆಗಿರ್ಬೋದು, ಕೋಳಿ ಪದಾರ್ಥ ಆಗಿರ್ಬೋದು, ಬಸಳೆ ಮತ್ತು ಹುರುಳಿಕಾಳು ಪದಾರ್ಥ ಅವರಿಗೆ ತುಂಬಾ ಇಷ್ಟ. ಇದನ್ನು ಒಂದು ಅಗೇಲು ರೂಪದಲ್ಲಿ ಅವರಿಗೆ ಸಲ್ಲಿಸುವಂಥದ್ದು. ಮತ್ತು ಕೋಲ ಸೇವೆ ಕೂಡ ಅವರಿಗೆ ಒಂದು ದೊಡ್ಡ, ನಾವು ಹೇಳ್ಕೊಳ್ಬಹುದಾದಂಥ ಒಂದು ಹರಕೆ ಅಂತಲೇ ಹೇಳ್ಬೋದು. ಅದರಲ್ಲಿ ಬೀಡ, ಚಕ್ಕುಲಿ, ಮದ್ಯ ಏನಿರುತ್ತೆ ಅದೆಲ್ಲ ನಾವು ಏನು ಅಜ್ಜನ ಕಟ್ಟೆಗೆ ಹೋಗ್ತೇವೆ ಅಲ್ಲೇ ಸಿಗುವಂಥ ಒಂದು ಹರಕೆ. ಅವರಿಗೆ ಒಂದು ಬೀಡ, ಚಕ್ಕುಲಿ ಇಡ್ತೇವೆ ಅಂತ ಹೇಳಿದರು, ಅದಕ್ಕೆ ಕೂಡ ಅವರು ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥದ್ದು. ಅಷ್ಟೂ ಇಷ್ಟ ಅಜ್ಜನಿಗೆ. ತುಂಬ ದೊಡ್ಡದಾಗಿ ಹರಕೆಯನ್ನು ನಾವು ಕೊಡಬೇಕು ಅಂತ ಇಲ್ಲ ಅಜ್ಜನಿಗೆ. ಒಂದು ಚಿಕ್ಕ ಹರಕೆಯೂ ಕೂಡ ಉಳಿಯುವಂಥ ಒಬ್ಬ ಏನು ದೈವ, ಒಬ್ಬ ನಮ್ಮ ಅಜ್ಜ ಅಂತಲೇ ಹೇಳ್ಬೋದು. ದೇಶದ ನಾನಾ ಭಾಗಗಳಿಂದ ಕೂಡ ಅಜ್ಜನನ್ನು ನಂಬುವಂಥದ್ದು ಮತ್ತು ಆ ಆದಿಸ್ಥಳಕ್ಕೆ ಬರುವಂಥದ್ದು. ಒಂದು ಅವರ ಏನು ಸಮಸ್ಯೆ ದೂರವಾಗುತ್ತೆ, ಆನಂತರ ಒಂದು ಹರಕೆಯನ್ನು ಸಲ್ಲಿಸಲಿಕ್ಕೆ ಬರುವಂಥದ್ದು ಕುತ್ತಾರಿನಲ್ಲಿ ಇರುವಂಥದ್ದು. ಹಾಗೆ ಅಜ್ಜನ ಬಗ್ಗೆ ಹೇಳಿದರೆ ಮುಗಿಲಿಕ್ಕಿಲ್ಲ, ಅಷ್ಟೂ ಇದೆ. ಇದನ್ನು ಶಶಿಕಲಾ ಅವರು ಕೇಳಿದರು, ಹರಕೆ ಬಗ್ಗೆ ಹೇಳಿ ಅಂತ. ಅದಕ್ಕೆ ವಿಡಿಯೋ ಮಾಡಿದ್ದೇನೆ. ಮುಂದೆ ನೋಡೋಣ. ಅಜ್ಜನ ಬಗ್ಗೆ ತುಂಬ ಹೇಳೋದಿದೆ. ಇನ್ನೊಂದು ಅಂದರೆ ಅದೇ ಒಂದು ಶಿವದೇವರ ಅಂಶನೇ, ಒಂದು ದೈವ ರೂಪದಲ್ಲಿ ಬಂದಂಥ ಒಂದು ಶಕ್ತಿ ನಮ್ಮ ಅಜ್ಜ, ಕೊರಗಜ್ಜ ಅಂತಲೇ ಹೇಳ್ಬೋದು. ತುಳುನಾಡಿನಲ್ಲಿ ಅವರನ್ನು ಅಜ್ಜ ಅಂತಲೇ ಕರೆಯುವಂಥದ್ದು. ಭಕ್ತಿ ಅವರಿಗೆ, ಅಂದರೆ ನಮ್ಮ ಭಕ್ತಿ ಇದ್ದ ಕಡೆ ದೇವರಿಗಾಗಲಿ ದೈವಗಳಿಗಾಗಲಿ ನಮ್ಮ ಮನಸ್ಸಿನಲ್ಲಿ ಅಪಾರವಾದ ಭಕ್ತಿ ಇರಬೇಕು ಅವರ ಮೇಲೆ. ಖಂಡಿತವಾಗಲೂ ಅವರು ನಮ್ಮ ಏನೇ ಕಷ್ಟಗಳನ್ನು ಹೇಳಿಕೊಂಡ್ರು ಅದನ್ನು ದೂರ ಮಾಡುವಂಥದ್ದು ಅಂತಲೇ ಹೇಳಬಹುದು. ಅಂದರೆ ನಾನು ಯಾವತ್ತೂ ಹೇಳ್ತೇನೆ, ದೇವರನ್ನು ನಂಬುವಾಗ ನಮ್ಮಲ್ಲಿ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಖಂಡಿತವಾಗಲೂ ಅವರು ನಮ್ಮ ಜೊತೆಗೇ ಇರ್ತಾರೆ ಅಂತ. ಇದಿಷ್ಟು ಮಾಹಿತಿ. ಧನ್ಯವಾದಗಳು.